ಅಮೆರಿಕಾದ ಡ್ಯಾಲಸ್ಗೆ ಬಂದ್ರು ನಮ್ ಇಂಡಿಯಾದ ಮಿಲೆಟ್ ಮ್ಯಾನ್ ಅಂತಾನೆ ಕರೆಯೋ ಡಾಕ್ಟರ್ ಕಾದರ್ವಲ್ಲಿ ಸರ್. ಇವರು ಇಂಡಿಪೆಂಡೆಂಟ್ ಫುಡ್ ಸೈಂಟಿಸ್ಟ್. ಹಾಗೆ ಇವ್ರಿಗೆ ಪದ್ಮಶ್ರೀ ಪ್ರಶಸ್ತಿನೂ ಸಿಕ್ಕಿದೆ. ಕಾದರ್ವಲ್ಲಿ ಅವರು ಕರ್ನಾಟಕ, ನಮ್ ಮೈಸೂರಿನ ಕನ್ನಡಿಗ ಅನ್ನೋ ಹೆಮ್ಮೆ. ಇವರು ನಮ್ಗೆಲ್ಲ ಸಿರಿಧಾನ್ಯ ಅಂದ್ರೆ ಮಿಲೆಟ್ಸ್ ಮಹತ್ವ ತಿಳ್ಸಕ್ ಬಂದಿದ್ರು. ಇವ್ರ ಮಾತ್ನ ಹಾಗೆ ಇವ್ರ ಸಜೆಷನ್ ನ ಕೇಳಕ್ಕೆ ಸುಮಾರು ಜನ ಸೇರಿದ್ರು. ನಮ್ನೆಲ್ಲಾರನು ನಗ್ಸ್ತಾನೆ ಅವರು ಸಿರಿಧಾನ್ಯ ಹಾಗೆ ಅದ್ರ ಮಹತ್ವನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ನಾವೆಲ್ಲರೂ ಮಿಲೆಟ್ಸ್ ತಿನ್ನೋದ್ರಿಂದ ಯಾವುದೇ ರೀತಿಯಾದ ಹಾರ್ಟ್ ಡಿಸೀಸಸ್, ಡಯಾಬಿಟೀಸ್, ಕ್ಯಾನ್ಸರ್ ನಮ್ ಹತ್ರನೂ ಸುಳಿಯೋಲ್ಲ ಅಂತ ತಿಳಿಸ್ಕೊಟ್ರು. ಎಷ್ಟೋ ಜನಕ್ಕೆ ಬಂದಿರೋ ಹಾರ್ಟ್ ಡಿಸೀಸಸ್, ಕ್ಯಾನ್ಸರ್, ಡಯಾಬಿಟೀಸ್ ಈ ತರದವ್ರಿಗೆಲ್ಲ ಮಿಲೆಟ್ಸ್ ತಿನ್ನಕ್ ಶುರು ಮಾಡಿದಾಗಿಂದ ಅವ್ರ ಕಾಯಿಲೆ ಕಂಪ್ಲೀಟ್ ಆಗಿ ಗುಣಮುಖವಾಗಿದೆ ಅಂತ ಕೇಳಿ ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಸಿರಿಧಾನ್ಯಕ್ಕಿರೋ ಮಹತ್ವ ನಿಜವಾಗ್ಲೂ ಅದ್ಭುತ ಅನ್ಸ್ತು. Mrs. Prema Ramesh here about Dr. Kadarwali to her. Thank you. Thank you, Sandhya. Good evening, everybody. It's a true privilege to introduce a visionary whose work has transformed countless lives across India and beyond. Dr. Kadarwali, affectionately known as the Millet Man of India, a distinguished scientist. ಸೊ ಈ ನಮ್ಮ ಅನುಬಂಧ ಕಡೆಗೆ ಸುಮಾರು 15 ಪ್ರಾಜೆಕ್ಟ್ ಇದಾವೆ. ಕೆಲವು ಕರ್ನಾಟಕದಲ್ಲಿ 4 ಕೆಲವು ಸ್ಕೂಲ್ಸ್ ಇದಾವೆ, ಅಲ್ಲಿ ಜನರು ಹೋಗ್ಲಿಕ್ಕೂ ಆಗಲ್ಲ. ಮತ್ತೆ ಖಾಲಿ ಮಧ್ಯ ಸ್ಕೂಲ್ಗಳಲ್ಲಿ ಬಿಲ್ಡ್ ಸ್ಕೂಲ್ಸ್ ಫಾರ್ ದಿ ಪೂರ್ ಕಿಡ್ಸ್. ಅಲ್ಲಿ ಮಂಗಳೂರು ಮತ್ತೆ ಗೋವಾ ಮತ್ತೆ ಬಾರ್ಡರ್ ಅಲ್ಲಿ ಎಷ್ಟೊಂದು ಕಡೆ ಖಾಲಿ ರಿಸರ್ವ್ ಫಾರೆಸ್ಟ್ ಅಂತಿದೆ, ಅಲ್ಲಿ ಪ್ರತಿದಿನ ಮಳೆ ಬರುತ್ತೆ. ಅಲ್ಲಿ ಸ್ಕೂಲ್ಸ್ ಎಲ್ಲ ಸೋರುತ್ತೆ, ಅಂಚಲ್ಲ ಸಂತಗಳೆಲ್ಲ ನಾವೆಲ್ಲ ಹಂಚ್ ತೆಗೆದ್ಬಿಟ್ಟು ರೂಫ್ ನ ಬಿಲ್ಡ್ ಮಾಡಿದ್ವಿ. ಹಾಗೆ ಅಲ್ಲಿ ಮಕ್ಕಳಿಗೆಲ್ಲ ಯಾವ ಎಲೆಕ್ಟ್ರಿಸಿಟಿ ಸಪ್ಲೈ ತುಂಬಾ ಪ್ರಾಬ್ಲಮ್ ಇದೆ, ಅವರಿಗೆಲ್ಲ ನಾವು ಫ್ರೀ ಸೋಲಾರ್ ಲೈಟ್ಸ್ ಕೊಡ್ತಾ ಇದೀವಿ. ಸೊ ಎಲ್ಲಿ ಕೆಲವು ಕಡೆ ಎಲ್ಲಿ ಕನ್ನಡ ಮೀಡಿಯಂ ಇರ್ಬೋದು, ಅಲ್ಲಿ ಇಂಗ್ಲಿಷ್ ಹೇಳ್ಕೊಡಲ್ಲ, ಅದರಲ್ಲಿ ಟ್ರೈ ಟು ಟೀಚ್ ಇಂಗ್ಲಿಷ್ ಟು ಕಿಡ್ಸ್ ಸೊ ದೇ ಆರ್ ಅಪ್ ಟು ದ ಮಾರ್ಕ್ ವಿತ್ ಅದರ್ ಪ್ರೈವೇಟ್ ಸ್ಕೂಲ್ಸ್. ಆಮೇಲೆ ಇನ್ನೂ ಕೆಲವು ಪ್ರಾಜೆಕ್ಟ್ಸ್ ತುಂಬಾ ಇದಾವೆ. ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಟೈಮ್. ಸೊ ವಿ ರಿಕ್ವೆಸ್ಟ್ ಯುವರ್ ಸಪೋರ್ಟ್ ಫಾರ್ it's for the people and come join hands with us. That's what I can say. Thank you. ಅನುಬಂಧದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ಆಂಗ್ಲದಲ್ಲಿ ಮಾತಾಡಲ್ಲ, ಆದರೆ ಕನ್ನಡನ ನಾವು ಎಲ್ಲಿ ಹೋದ್ರು ಆ್ಯಕ್ಚುಲಿ ನನಗೆ ಇಲ್ಲಿ ಬಂದಾಗ ಅನುಬಂಧ ಅಂತ ಕನ್ನಡದಲ್ಲೇ ಮಾತಾಡಬೇಕು ಅಂತ ಅಂದ್ಕೊಂಡು ರೆಡಿಯಾಗಿ ಬಂದೆ. ಇನ್ನೂ ಆ ಸ್ವಿಚ್ ಆನ್ ಆಗಿಲ್ಲ. ಸೊ ಜಸ್ಟ್ bear with me, few more minutes the engine will ಕನ್ನಡ ಮಾತಾಡಬೇಕು ಅಂತಾನೇ ಇದೆ. ಸೊ ಒಂದಿಷ್ಟು ಹೊತ್ತು ಕನ್ನಡದಲ್ಲಿ ನಾವು ಮಾತಾಡ್ಕೊಂಡ ಮೇಲೆ ನಿಮ್ಮ ಹತ್ರ ಬರ್ತೀವಿ. ಕನ್ನಡವೇ ಸತ್ಯ, ಕನ್ನಡವೇ. If the food is right, no need of medicine. If the food is wrong, no medicine works. So that's what Krishna said in Bhagavad Gita. Yukta aharasya. Yukta means apt, right food. But now what do we have? Vishayukta ahara. ಅದೇ ಕನ್ನಡ ಮಾತಾಡಿದ್ರೆ ಮಜಾ ಬರುತ್ತೆ. ಯುಕ್ತ ಆಹಾರ ತಿನ್ರಯ್ಯಪ್ಪ ಅಂತ ಕೃಷ್ಣ ಹೇಳಿದ್ರೆ ಅದೆಲ್ಲ ಬೇಡ, ನಮಗೆ ವಿಷಯುಕ್ತ ಆಹಾರವನ್ನ ತಿಂತಾ ಇದ್ದೀವಿ, ಹೌದಲ್ಲ? Great session, which was so informational, and I'm sure we have lots of information. ಇದು ನಮ್ಮ ಮೈಸೂರು, ನಾವು ಮೈಸೂರು
edema persists, shift to kidney program. Okay, if suppose after 3 months I continue the kidney protocol and still it persists, can I switch both and? No. No. By the end of the 2 protocols, the edema disappears. Wonderful, sir. Thank you so much. Yes, lecture is free, but lecture is cost. ಖಾದರ್ ಸರ್ ಅವರ ಸಿರಿಧಾನ್ಯಗಳ ಮಾತು ಕೇಳಿ ಹಾಗೆ ಅವ್ರ ಪ್ರತಿಯೊಂದಕ್ಕೂ ಕೊಟ್ಟಿದ್ದ ವ್ಯಾಲಿಡ್ ಎಕ್ಸಾಂಪಲ್ ನ ಕೇಳಿ ನಮ್ಮ ಆರೋಗ್ಯ ಹಾಗೆ ನಮ್ಮ ಮಕ್ಳುಗಳ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಮಿಲೆಟ್ಸ್ ತಿನ್ನೋದೇ ಒಳ್ಳೇದು. ಖಾದರ್ ಸರ್ ಮಿಲೆಟ್ಸ್ ಬಗ್ಗೆ ಮಾತಾಡಿರೋ ಬಗ್ಗೆ ಹಾಗೆ ಅದ್ರ ಮಹತ್ವ ಬಗ್ಗೆ ಸಾಕಷ್ಟು ವಿಡಿಯೋಸ್ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಇನ್ನೂ ಜಾಸ್ತಿ ಮಿಲೆಟ್ಸ್ ಗಳ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಂದ್ರೆ ಡಾಕ್ಟರ್ ಖಾದರ್ ವಲ್ಲಿ ಅವ್ರ ವಿಡಿಯೋಸ್ ಗಳನ್ನ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ. ಡಾಕ್ಟರ್ ಖಾದರ್ ಅವರ ನ್ಯೂಟ್ರಿಷನ್ ಅಂಡ್ ವೆಲ್ನೆಸ್ ಇವೆಂಟ್ ನ ಅನುಬಂಧ ಎಂಬ ಸಮಾಜಮುಖಿ ಕಾರ್ಯಕ್ರಮದ ಅಡಿ ಮಾಡಿದ್ರು. ಡಾಕ್ಟರ್ ಖಾದರ್ ವಲ್ಲಿ ಅವರ ನ್ಯೂಟ್ರಿಷನ್ ಅಂಡ್ ವೆಲ್ನೆಸ್ ಇವೆಂಟ್ ನ ಡ್ಯಾಲಸ್ ಅಲ್ಲಿ ಆರ್ಗನೈಸ್ ಮಾಡಿ ನಮ್ಗೆಲ್ಲ ಅವ್ರ ಮಾತು ಕೇಳೋ ಅವಕಾಶ ಮಾಡಿಕೊಟ್ಟ VPA ಹಾಗೆ ಖಡಕ್ ಕುಟುಂಬಕ್ಕೆ ಧನ್ಯವಾದಗಳು.